ನಮಸ್ಕಾರ ಸ್ನೇಹಿತರೆ, ನೀವು ಪ್ರಿವ್ಯೂಲಿ ನೋಡಿದ್ರಲ್ಲ ಈ ಥರದ ಕೃಷ್ಣ ಜನ್ಮಾಷ್ಟಮಿ ರೀಲ್ಸ್ ಹೇಗೆ ಎಡಿಟ್ ಮಾಡುವುದಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ಪಿಕ್ಸಾರ್ಟ್ ಓಪನ್ ಮಾಡಿ, ನಂತರ ಬ್ಯಾಕ್ಗ್ರೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, PNGಯನ್ನು ಸೆಲೆಕ್ಟ್ ಮಾಡಿ, ನಂತರ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಫ್ರೇಮ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಸಾಕಷ್ಟು ಫೋಟೋ ಫ್ರೇಮ್ಗಳು ಸಿಗುತ್ತೆ. ಇಲ್ಲಿ ವೈಟ್ ಕಲರ್ ಫ್ರೇಮನ್ನು ಸೆಲೆಕ್ಟ್ ಮಾಡಿ, ಸ್ವಲ್ಪ ಸಣ್ಣ ಮಾಡಿ, ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕೃಷ್ಣ ಫೋಟೋವನ್ನು ಡೌನ್ಲೋಡ್ ಮಾಡಿ, ಫೋಟೋವನ್ನು ಸೆಲೆಕ್ಟ್ ಮಾಡಿ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ದೊಡ್ಡ ಮಾಡಿ. ಸೊ ಈ ಕೃಷ್ಣ ಫೋಟೋ ಇದೆಯಲ್ಲ, ಇದು ಫ್ರೇಮ್ಗಿಂತ ದೊಡ್ಡ ಇರುತ್ತೆ. ಸೊ ಇದನ್ನು ಕ್ರಾಪ್ ಮಾಡಿ, ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ, ಫ್ರೇಮ್ಗೆ ಸರಿಯಾಗಿ ಕ್ರಾಪ್ ಮಾಡಿ. ಮೇಲ್ಗಡೆ ರಬ್ಬರ್ ಮತ್ತು ಲೇಯರ್ ಆಪ್ಷನ್ ಶೋ ಆಗ್ತಿದೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂವ್ ಅಪ್, ಮೂವ್ ಡೌನ್ ಮತ್ತು ಡೂಪ್ಲಿಕೇಟ್ 3 ಆಪ್ಷನ್ ಇರುತ್ತೆ. ಮೂವ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೃಷ್ಣ ಫೋಟೋ ಇದೆಯಲ್ಲ, ಇದು ಫ್ರೇಮ್ನ ಹಿಂದ್ಗಡೆ ಆ್ಯಡ್ ಆಗುತ್ತೆ. ಸೊ ಈ ಥರದಲ್ಲಿ 3 ಫೋಟೋವನ್ನು ಎಡಿಟ್ ಮಾಡಿ, ನಂತರ ಇದನ್ನು ಸೇವ್ ಮಾಡಿ. ನಂತರ ಬ್ಯಾಕ್ ಬನ್ನಿ, ಪಿಕ್ಸೆಲ್ ಲ್ಯಾಬ್ ಆ್ಯಪನ್ನು ಓಪನ್ ಮಾಡಿ. ಇಲ್ಲಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಟೆಕ್ಸ್ಟನ್ನು ಮೊದಲಿಗೆ ಡಿಲೀಟ್ ಮಾಡಿ. ಕೆಳಗಡೆ 5 ಆಪ್ಷನ್ಸು ಆಗ್ತಾಯಿದೆ. 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಕ್ಗ್ರೌಂಡ್ PNG ಆಗುತ್ತೆ. ನಂತರ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಪಿಕ್ಸಾರ್ಟಲ್ಲಿ ಫೋಟೋವನ್ನು ಎಡಿಟ್ ಮಾಡಿದ್ರಲ್ಲ, ಆ ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಿ. 3D ರೊಟೇಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋವನ್ನು 3Dಗೆ ರೊಟೇಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ಫೋಟೋವನ್ನು ಸೇವ್ ಮಾಡಿ. ಸೊ 2 ಫೋಟೋವನ್ನು ಬಲಗಡೆಯಲ್ಲಿ ರೊಟೇಟ್ ಮಾಡಿ, ಹಾಗೆ 1 ಫೋಟೋವನ್ನು ಎಡಗಡೆಯಲ್ಲಿ ರೊಟೇಟ್ ಮಾಡಿ. ಸೊ ನಂತರ ಬ್ಯಾಕ್ ಬನ್ನಿ, VPN ಆನ್ ಮಾಡಿ. ಹಾಗೆ ಬ್ಯಾಕ್ ಬನ್ನಿ, ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕೃಷ್ಣ ಫೋಟೋವನ್ನು ಸೆಲೆಕ್ಟ್ ಮಾಡಿ. ನಂತರ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, 9:16 ರೇಷಿಯೋ ಸೆಲೆಕ್ಟ್ ಮಾಡಿ. ಹಾಗೆ ಫೋಟೋವನ್ನು ರೇಷಿಯೋಗೆ ಅಡ್ಜಸ್ಟ್ ಮಾಡಿ. ನಂತರ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಫ್ರಾಮ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಸಾಂಗ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ಗ್ಯಾಲರಿಗೆ ಸೇವ್ ಮಾಡಿ, ಸಾಂಗನ್ನು ಆ್ಯಡ್ ಮಾಡಿ. ಸೊ ನನ್ನ ಬಂಧುವೆ ನೀನು ಶ್ರೀಕೃಷ್ಣ ಅಂತ ಇಲ್ಲಿ ಸಾಂಗ್ ಬರುತ್ತೆ. ಸೊ ಅಲ್ಲಿ ತನಕ ಈ ಸಾಂಗನ್ನು ಕಟ್ ಮಾಡಿ. ಸೊ ಇಲ್ಲಿ ತನಕ ಈ ಫೋಟೋವನ್ನು ದೊಡ್ಡ ಮಾಡಿ. ಸೊ ಮೊದಲಿಗೆ ಈ ಸಾಂಗನ್ನು ಡಿಲೀಟ್ ಮಾಡ್ತೇನೆ. ಸೊ ಈ ಕಡೆ ವಿಡಿಯೋವನ್ನು ಆಮೇಲೆ ಎಡಿಟ್ ಮಾಡೋಣ. ಮೊದಲಿಗೆ ಈ ವಿಡಿಯೋವನ್ನು ಎಡಿಟ್ ಮಾಡೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಫೋಟೋವನ್ನು ಝೂಮ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಫೋಟೋವನ್ನು ಸಣ್ಣ ಮಾಡಿ, ರೇಷಿಯೋಗೆ ಅಡ್ಜಸ್ಟ್ ಮಾಡಿ. ಕೀ ಫ್ರೇಮ್ ಆ್ಯಡ್ ಮಾಡಿದ ಮೇಲೆ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮಿಡಲಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡೋಗಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗಲೇ ನಾವು ಪಿಕ್ಸೆಲ್ ಲ್ಯಾಬಲ್ಲಿ ಫೋಟೋವನ್ನು 3Dಗೆ ಎಡಿಟ್ ಮಾಡಿದ್ರಲ್ಲ, ಆ 3 ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಿ. ಬಲಗಡೆಯಲ್ಲಿ 3Dಗೆ ಎಡಿಟ್ ಮಾಡಿರೋ ಫೋಟೋವನ್ನು ಮೇಲ್ಗಡೆ ಒಂದು ಆ್ಯಡ್ ಮಾಡಿ, ಹಾಗೆ ಇಲ್ಲಿ ಕೆಳಗಡೆ ಒಂದು ಆ್ಯಡ್ ಮಾಡಿ. ಹಾಗೆ ಎಡಗಡೆಯಲ್ಲಿ 3Dಗೆ ಎಡಿಟ್ ಮಾಡಿದ್ರಲ್ಲ, ಆ ಫೋಟೋವನ್ನು ಇಲ್ಲಿ ಎಡಗಡೆಯಲ್ಲಿ ಆ್ಯಡ್ ಮಾಡಿ. 3 ಫೋಟೋವನ್ನು ಇಲ್ಲಿ ಮೇಲಿರೋ ಫೋಟೋಗೆ ಅಡ್ಜಸ್ಟ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಈ ಫೋಟೋವನ್ನು ಸ್ವಲ್ಪ ಸಣ್ಣ ಮಾಡಿ, ಸ್ವಲ್ಪ ಈ ಕಡೆ ತೊಗೊಂಡು ಬನ್ನಿ. ನಂತರ ಇವೆರಡು ಕೀ ಫ್ರೇಮ್ನ ಮಿಡಲಲ್ಲಿ ಗ್ರಾಫ್ಸನ್ನು ಸೆಲೆಕ್ಟ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮಿಡಲಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಅದನ್ನು ಸ್ವಲ್ಪ ಹೀಗೆ ಮೇಲ್ಗಡೆ ತಗೊಂಡೋಗಿ. ನಂತರ 2ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಹಾಗೆ ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಈ ಫೋಟೋವನ್ನು ಸ್ವಲ್ಪ ಸಣ್ಣ ಮಾಡಿ, ಹಾಗೆ ಸ್ವಲ್ಪ ಕೆಳಗಡೆ ತೊಗೊಂಡು ಬನ್ನಿ. ಇವೆರಡು ಕೀ ಫ್ರೇಮ್ನ ಮಿಡಲಲ್ಲಿ ಸೇಮ್ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಿಡಲ್ ಪಾಯಿಂಟ್ ಇರುತ್ತಲ್ಲ, ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡೋಗಿ. ನಂತರ 3ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಫೋಟೋವನ್ನು ಸ್ವಲ್ಪ ಸಣ್ಣ ಮಾಡಿ, ಹಾಗೆ ಸ್ವಲ್ಪ ಮುಂದ್ಗಡೆ ಅಡ್ಜಸ್ಟ್ ಮಾಡಿ. ಇವೆರಡು ಕೀ ಫ್ರೇಮ್ನ ಮಿಡಲಲ್ಲಿ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಮಿಡಲ್ ಪಾಯಿಂಟ್ ಇರುತ್ತಲ್ಲ ಇದನ್ನು ಸ್ವಲ್ಪ ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಬ್ಲರಿ ಫೋಕಸ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ಎಫೆಕ್ಟ್ ಸ್ವಲ್ಪ ದೊಡ್ಡ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ನಂತರ ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಸಾಂಗನ್ನು ದೊಡ್ಡ ಮಾಡಿ. ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಎಡಿಟ್ ಮಾಡಿದ್ರಲ್ಲ ಅದರ ಮುಂದಿನ ಸಾಂಗ್ಗೆ ನಾವು ಇವಾಗ ಬೀಟ್ ಮಾರ್ಕನ್ನು ಆ್ಯಡ್ ಮಾಡೋಣ. ಮೊದಲಿಗೆ ಬೇಡಿದೆ ನಾನಿನ್ನ ಅಂತ ಶಬ್ದ ಬರುತ್ತೆ. ಸೊ ಅಲ್ಲಿಂದ ನೀವು ಬೀಟ್ ಮಾರ್ಕನ್ನು ಆ್ಯಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಟೋಟಲ್ ಆಗಿ 7 ಬೀಟ್ ಮಾರ್ಕ್ ಆ್ಯಡ್ ಆಗುತ್ತೆ. ಸೊ ನಂತರ ಸೈಡಲ್ಲಿ ಪ್ಲಸ್ ಐಕನ್ ಇದೆ ವೈಟ್ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಮನೆಯ ಹತ್ರ ಹಸು ಇದ್ದರೆ ಸೊ ಅದರ ವೀಡಿಯೋವನ್ನು ಮಾಡಿ, ಇಲ್ಲಾಂದರೆ ನಾನು ವೀಡಿಯೋ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ಸೊ ನೀವು ಟೆಲಿಗ್ರಾಮಿಂದ ಇದೇ ವೀಡಿಯೋವನ್ನು ನೀವು ಗ್ಯಾಲರಿಗೆ ಸೇವ್ ಮಾಡ್ತೀರಂದರೆ ಇದನ್ನು ಸ್ಲೋ ಮೋಷನ್ ಮಾಡಬೇಡಿ, ಇದು ಆಲ್ರೆಡಿ ಸ್ಲೋ ಮೋಷನ್ ಆಗೇ ಇದೆ. ಸೊ ನೀವೇನಾದರೂ ನಿಮ್ಮ ಮನೆ ಹತ್ರ ಇರೋ ಹಸುವಿನ ವೀಡಿಯೋವನ್ನು ಮಾಡಿದರೆ ಸೊ ಆ ವೀಡಿಯೋವನ್ನು ಸ್ಲೋ ಮೋಷನ್ ಮಾಡಿ. ನಂತರ ಅಷ್ಟು ವೀಡಿಯೋವನ್ನು ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಮೊದಲನೇ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ನ ಕೀ ಫ್ರೇಮ್ ಹತ್ರ ಬನ್ನಿ, ಈ ವೈಟ್ ಲೈನನ್ನು ಇಡಿ ಸ್ಟಾರ್ಟಿಂಗ್ನ ಕೀ ಫ್ರೇಮ್ನಲ್ಲಿ. ಈ ವಿಡಿಯೋವನ್ನು ಹೀಗೆ ದೊಡ್ಡ ಮಾಡಿ. ನಂತರ ಇವೆರಡು ಕೀ ಫ್ರೇಮ್ನ ಮಿಡಲಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ಒಂದು ಪಾಯಿಂಟ್ ಇರುತ್ತೆ, ಸೊ ಇದನ್ನು ಈ ಕಡೆ ತೊಗೊಂಡು ಬನ್ನಿ. ಈ ವೈಟ್ ಲೈನನ್ನು ಮುಂದೆ ತೊಗೊಂಡು ಬನ್ನಿ. ಮೇಲ್ಗಡೆ ವೈಟ್ ಕಲರಲ್ಲಿ ಆ್ಯಡ್ ಬೀಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ಬೀಟ್ ಆ್ಯಡ್ ಆಗುತ್ತೆ. ಸೊ ಈ ಬೀಟನ್ನು ಹೀಗೆ ಕೆಳಗಡೆ ತೊಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟು ವೀಡಿಯೋಗೂ ಸಹ ಸೇಮ್, ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ನಂತರ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಹಾಗೆ ಮೊದಲನೇ ಕೀ ಫ್ರೇಮ್ ಹತ್ರ ಬನ್ನಿ, ಈ ವಿಡಿಯೋವನ್ನು ಹೀಗೆ ದೊಡ್ಡ ಮಾಡಿ. ನಂತರ ಎರಡು ಕೀ ಫ್ರೇಮ್ನ ಮಿಡಲಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಬೀಟ್ ಇರುತ್ತೆ, ಸೊ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ. ನಂತರ ಈ ವೈಟ್ ಲೈನನ್ನು ಮುಂದೆ ತೊಗೊಂಡು ಬನ್ನಿ. ಇಲ್ಲಿ ಮೇಲ್ಗಡೆ ಆ್ಯಡ್ ಬೀಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಬೀಟ್ ಆ್ಯಡ್ ಆಗುತ್ತೆ. ಈ ಎರಡನೇ ಬೀಟನ್ನು ಹೀಗೆ ಕೆಳಗಡೆ ತೊಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎರಡು ವೀಡಿಯೋಗೂ ಪ್ರೊಸೆಸ್ ತೋರಿಸಿದ್ನಲ್ಲ ಸೇಮ್ ಪ್ರೊಸೆಸ್ ಅಷ್ಟು ವೀಡಿಯೋಗೂ ಮಾಡಿ. ನಂತರ ಇನ್ನೊಮ್ಮೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಕೃಷ್ಣ ಫೋಟೋವನ್ನು ಸೆಲೆಕ್ಟ್ ಮಾಡಿ, ಮೊದಲಿನ ವೀಡಿಯೋಗೆ ಅಡ್ಜಸ್ಟ್ ಮಾಡಿ. ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ರೌಂಡ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ, ಸ್ವಲ್ಪ ದೊಡ್ಡ ಮಾಡಿ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಇದನ್ನು ಸ್ವಲ್ಪ ಕೆಳಗಡೆ ತೊಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಆಕಳು ತಲೆ ಮೇಲೆ ಅಡ್ಜಸ್ಟ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಮಿಡಲಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಫೋಟೋವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ಲಾಸ್ಟಲ್ಲಿ ಬನ್ನಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಇನ್ನೊಮ್ಮೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಎರಡು ಕೀ ಫ್ರೇಮ್ನ ಮಿಡಲಲ್ಲಿ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಮಿಡಲಲ್ಲಿ ಒಂದು ಬೀಟ್ ಮಾರ್ಕ್ ಇದೆ, ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡೋಗಿ ಈ ಥರದಲ್ಲಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಫೋಟೋದಲ್ಲಿ ನಾವು ಟೋಟಲ್ 3 ಬೀಟ್ ಮಾರ್ಕನ್ನು ಆ್ಯಡ್ ಮಾಡಿದ್ವಿ. ಸೊ ಈ ಕಡೆ ಇವಾಗ ಗ್ರಾಫ್ಸನ್ನು ಆ್ಯಡ್ ಮಾಡಿದ್ವಿ. ಅದೇ ಥರದಲ್ಲಿ ಸೇಮ್ ಈ ಕಡೆಯೂ ಕೂಡ ಇವೆರಡು ಕೀ ಫ್ರೇಮ್ನ ಮಿಡಲಲ್ಲಿ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ಮಾಡಿದ್ರಲ್ಲ ಸೇಮ್. ಸೊ ಇಲ್ಲಿ ಒಂದು ಬೀಟ್ ಮಾರ್ಕ್ ಇದೆ, ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡೋಗಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ವೀಡಿಯೋಗೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಫೋಟೋವನ್ನು ಸೆಲೆಕ್ಟ್ ಮಾಡಿ, ಫೋಟೋವನ್ನು ವಿಡಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ರೌಂಡ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ, ಮಾಸ್ಕನ್ನು ಸ್ವಲ್ಪ ದೊಡ್ಡ ಮಾಡಿ. ಇಲ್ಲಿ ಒಂದು ಆರೋ ಮಾರ್ಕ್ ಇದೆಯಲ್ಲ ಇದನ್ನು ಸ್ವಲ್ಪ ದೊಡ್ಡ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ಫೋಟೋವನ್ನು ಆಕಳ ಬೆನ್ನಿಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಮಿಡಲಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಹಾಗೆ ಇದನ್ನು ಅಡ್ಜಸ್ಟ್ ಮಾಡಿ. ಹಾಗೆ ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಇದನ್ನು ಇನ್ನೊಮ್ಮೆ ಅಡ್ಜಸ್ಟ್ ಮಾಡಿ. ಮೊದಲಿನ ಎರಡು ಕೀ ಫ್ರೇಮ್ನ ಮಿಡಲಲ್ಲಿ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಒಂದು ಬೀಟ್ ಮಾರ್ಕ್ ಇರುತ್ತೆ, ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡೋಗಿ. ಅಂತ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ.
ಒಂದೇ ಫೋಟೋಗೆ ನಾವು 3 ಕೀ ಫ್ರೇಮನ್ನು ಆ್ಯಡ್ ಮಾಡಿರ್ತೀವಿ. ಮೊದಲನೇ 2 ಕೀ ಫ್ರೇಮ್ನಲ್ಲಿ ಇವಾಗ ಗ್ರಾಫ್ಸನ್ನು ಆ್ಯಡ್ ಮಾಡಿದ್ವಿ. ಅದರ ಈ ಕಡೆ 2 ಕೀ ಫ್ರೇಮ್ ಇರುತ್ತೆ. ಸೊ ಇದರ ಮಿಡಲಲ್ಲೂ ಸಹ ಗ್ರಾಫ್ಸನ್ನು ಆ್ಯಡ್ ಮಾಡಬೇಕು. ಇಲ್ಲಾಂದರೆ ನೋಡ್ಬೋದು ವಿಡಿಯೋ ಹೇಗಾಗುತ್ತೆ ಅಂದರೆ ಫೋಟೋ ನೋಡ್ಬೋದು ಕೆಳಗಡೆ ಬರುತ್ತೆ. ಸೊ ಇಲ್ಲೂ ಸಹ ಗ್ರಾಫ್ಸನ್ನು ಆ್ಯಡ್ ಮಾಡಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಬೀಟ್ ಮಾರ್ಕ್ ಇರುತ್ತೆ, ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡೋಗಿ 2 ವೀಡಿಯೋದಲ್ಲಿ ಪ್ರೊಸೆಸ್ ತೋರಿಸಿದ್ನಲ್ಲ ಸೇಮ್ ಪ್ರೊಸೆಸ್ ಅಷ್ಟು ವೀಡಿಯೋಗೂ ಮಾಡಿ. ಫೋಟೋವನ್ನು ಅಡ್ಜಸ್ಟ್ ಮಾಡಿದ ಮೇಲೆ ಬೀಟ್ ಮಾರ್ಕ್ಗೆ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ಎಫೆಕ್ಟನ್ನು ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಸ್ಪೀಡನ್ನು 7 ಮಾಡಿ, ಹಾಗೆ ಇಂಟೆನ್ಸಿಟಿಯನ್ನು 18 ಮಾಡಿ, ಹಾಗೆ ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಸ್ಪೀಡು 0 ಮಾಡಿ, ಹಾಗೆ ಇಂಟೆನ್ಸಿಟಿಯನ್ನು 0 ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ನಂತರ ಎಫೆಕ್ಟನ್ನು ಕಾಪಿ ಮಾಡಿ ಎಲ್ಲ ವೀಡಿಯೋದ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಜಿಟ್ಟರ್ ಬ್ಲರ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ಎಫೆಕ್ಟನ್ನು ಶೇಕ್ ಎಫೆಕ್ಟ್ಗೆ ಅಡ್ಜಸ್ಟ್ ಮಾಡಿ, ನಂತರ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಜಿಟ್ಟರ್ ಬ್ಲರ್ ಎಫೆಕ್ಟ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಕಲರನ್ನು 0 ಮಾಡಿ, ಫಿಲ್ಟರನ್ನು 0 ಮಾಡಿ, ಬ್ಲರನ್ನು ಸ್ವಲ್ಪ ಜಾಸ್ತಿ ಮಾಡಿ. ಸೊ ನಿಮ್ಮ ವಿಡಿಯೋ ನೋಡಿಬಿಟ್ಟು ಬ್ಲರನ್ನು ಜಾಸ್ತಿ ಮಾಡಿ. ಸೊ ನಾನು 35ಗೆ ಇಡ್ತೇನೆ. ರೇಂಜನ್ನು 0 ಮಾಡಿ, ಇಂಟೆನ್ಸಿಟಿಯನ್ನು 0 ಮಾಡಿ, ರೊಟೇಟನ್ನು ಸಹ 0 ಮಾಡಿ. ಹಾಗೆ ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಬ್ಲರನ್ನು 0 ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಜಿಟ್ಟರ್ ಬ್ಲರ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟನ್ನು ಕಾಪಿ ಮಾಡಿ, ಹಾಗೆ ಎಲ್ಲ ವೀಡಿಯೋದ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಎಫೆಕ್ಟ್ ಅಡ್ಜಸ್ಟ್ ಮಾಡಿದ ಮೇಲೆ ಇವಾಗ ಫಿಲ್ಟರನ್ನು ಆ್ಯಡ್ ಮಾಡೋಣ. ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ, ಗ್ರೇ ಆರೆಂಜ್ ಫಿಲ್ಟರನ್ನು ಸೆಲೆಕ್ಟ್ ಮಾಡಿ, ನಂತರ ಇದನ್ನು 87 ಅಥವಾ 88ಗೆ ಆ್ಯಡ್ ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ಫಿಲ್ಟರನ್ನು ಪೂರ್ತಿಯಾಗಿ ದೊಡ್ಡ ಮಾಡಿ. ಇದಿಷ್ಟು ಸ್ನೇಹಿತರೆ ಕೃಷ್ಣ ಜನ್ಮಾಷ್ಟಮಿ ರೀಲ್ಸ್ ಎಡಿಟ್ ಮಾಡೋದು ಹೇಗೆ ಅಂತ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.